ಸ್ನೇಹಿತರೆ, ಇಂದು ನಾನು ನಿಮಗೆ ಗಣಪತಿಯ ಚರಿತೆಯನ್ನು ತಿಳಿಸುತ್ತೇನೆ. ಇಂದು ನಾವು ಗಣೇಶ ಆನೆಯ ಮೊಗದವನಾದದ್ದು ಹೇಗೆ ಎನ್ನುವ ಕಥೆಯನ್ನು ಕೇಳೋಣ. ಆ ದಿನ ಕೈಲಾಸದಲ್ಲಿ ಮಾತೆ ಪಾರ್ವತಿ ಒಬ್ಬಳೇ ಬೇಸರದಿಂದ ಇದ್ದಳು. ಅಂದು ಕೈಲಾಸದಲ್ಲಿ ಶಿವ ಹಾಗೂ ಪಾರ್ವತಿ ಪುತ್ರ ಕಾರ್ತಿಕೇಯನು ಇರಲಿಲ್ಲ. ಮಾತೆ ಪಾರ್ವತಿ ಏಕಾಂತವನ್ನು ದೂರ ಮಾಡಲು ಮಣ್ಣಿನ ಮೂರ್ತಿಯನ್ನು ಮಾಡಲು ಆರಂಭಿಸಿದಳು. ಅವಳು ಒಂದು ಸುಂದರವಾದ ಬಾಲಕನನ್ನು ತಯಾರಿಸಿದಳು. ದೇವತೆಗಳಿಗೆ ಒಂದು ವರ ಇದೆ. ಅದೇನೆಂದರೆ, ಅವರು ಯಾವುದೇ ಮೂರ್ತಿಯನ್ನು ತಯಾರಿಸಿದರೂ ಅದಕ್ಕೆ ಜೀವವನ್ನು ತುಂಬಬಹುದು. ಹಾಗೆಯೇ ಮಾತೆ ಪಾರ್ವತಿಯು ಆ ಮುದ್ದಾದ ಬಾಲಕನಿಗೆ ಜೀವ ತುಂಬಿದಳು. ಹೀಗೆ ಗೌರಿಪುತ್ರ ಗಣೇಶನ ಜನನವಾಯಿತು. ಮಾತೆ ಪಾರ್ವತಿ ಗಣೇಶನನ್ನು ಮುದ್ದಾಡುತ್ತಿದ್ದಳು. ಗಣೇಶ ಹೊರಗೆ ಆಟವಾಡುತ್ತಿದ್ದಾಗ ಮಾತೆ ಪಾರ್ವತಿ ಅವನನ್ನು ಕರೆದು, ಪುತ್ರ ಗಣೇಶ, ನಾನು ಈಗ ಸ್ನಾನ ಮಾಡಲು ಹೋಗುತ್ತಿದ್ದೇನೆ. ನೀನು ಯಾರನ್ನು ಒಳಗೆ ಬರಲು ಬಿಡಬೇಡ ಎಂದಳು. ಆಗ ಗಣೇಶ, ಆಯಿತು ಅಮ್ಮ, ನಾನು ಯಾರನ್ನೂ ಒಳಗೆ ಬರಲು ಬಿಡುವುದಿಲ್ಲ ಎಂದನು. ಆಗ ಪಾರ್ವತಿ ಒಳಗೆ ಸ್ನಾನ ಮಾಡಲು ಹೋದಳು. ಇತ್ತ ಕಡೆಯಿಂದ ಶಿವ ಬರುತ್ತಿದ್ದನು. ಗಣೇಶ ತಕ್ಷಣವೇ ಶಿವನನ್ನು ಒಳಗೆ ಹೋಗುವುದರಿಂದ ತಡೆದನು. ಆಗ ಶಿವ, ಏ ಮುದ್ದು ಬಾಲಕ, ಯಾರು ನೀನು? ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ ಎಂದನು. ಆಗ ಗಣೇಶ, ನಾನು ಗೌರಿಪುತ್ರ ಗಣೇಶ, ಮಾತೆಯ ಆಜ್ಞೆಯಾಗಿದೆ, ಯಾರನ್ನೂ ಒಳಗೆ ಬಿಡಬಾರದೆಂದು. ಆಗ ಶಿವ, ಈ ಆಜ್ಞೆ ನನಗಾಗಿಯಲ್ಲ, ನಾನು ಅವಳ ಪತಿ ಎಂದನು. ಆಗ ಗಣೇಶ, ನೀವು ಯಾರೇ ಆಗಿರಲಿ, ಆದರೆ ನಿಮಗೀಗ ಒಳಗೆ ಹೋಗಲು ಪ್ರವೇಶವಿಲ್ಲ ಎಂದನು. ಆಗ ಶಿವ, ನನಗೆ ನೀನು ಸಿಟ್ಟನ್ನು ತರಬೇಡ ಎಂದನು. ಆಗ ನಂದಿ ಶಿವನನ್ನು ಸಮಾಧಾನಿಸಿ, ನಾನು ಇವನನ್ನು ನೋಡಿಕೊಳ್ಳುತ್ತೇನೆ ಪ್ರಭು ಎಂದನು. ಆದರೆ ಗಣೇಶ ನಂದಿಯ ಜೊತೆಗೆ ಉಳಿದ ಗಣಗಳನ್ನು ಸರಿಯಾಗಿ ಹೊಡೆದು ಕಳಿಸಿದನು. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ಶಿರತ್ಯಾಗ ಮಾಡಿದನು. ಇದರಿಂದ ಕೋಪಗೊಂಡ ಪಾರ್ವತಿ ಕಾಳಿಯಾದಳು. ಕಾಳಿ ಶಿವನ ಬಳಿ, ನೀನು ನನ್ನ ಮಗನನ್ನು ಬದುಕಿಸಿಕೊಡಲಿಲ್ಲದಿದ್ದರೆ ನಾನು ಎಲ್ಲವನ್ನೂ ನಾಶ ಮಾಡುತ್ತೇನೆ ಎಂದಳು. ಇದನ್ನು ಕಂಡ ದೇವತೆಗಳು, ಬ್ರಹ್ಮ, ವಿಷ್ಣು ಎಲ್ಲರೂ ಭಯಭೀತರಾಗಿ ಕಾಳಿಯನ್ನು ಸಮಾಧಾನಿಸಿದರು. ಇದನ್ನು ಸರಿಪಡಿಸಲು ಶಿವ ನಂದಿ ಹಾಗೂ ಗಣಗಳನ್ನು ಕಾಡಿಗೆ ಕಳುಹಿಸಿದನು. ಹಾಗೆಯೇ ಹೇಳಿದನು, ನಿಮಗೆ ಕಾಡಿನಲ್ಲಿ ಮೊದಲು ಕಾಣಿಸುವ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ ಪ್ರಾಣಿಯ ಶಿರವನ್ನು ಕಡಿದು ತನ್ನಿ ಎಂದನು. ನಂದಿ ಹಾಗೂ ಗಣಗಳು ಕಾಡಿಗೆ ಹೋದರು. ಕಾಡಿನಲ್ಲಿ ಅವರು ದಕ್ಷಿಣ ಮುಖಕ್ಕೆ ತಲೆ ಹಾಕಿರುವಂತಹ ಒಂದು ಆನೆಯನ್ನು ನೋಡಿದರು. ಅವರು ಇದೇ ಪ್ರಾಣಿ ಎಂದು ಅದರ ಶಿರವನ್ನು ಕಡಿದು ಶಿವನ ಬಳಿ ತಂದುಕೊಟ್ಟರು. ಆಗ ಶಿವ ಗಣೇಶನ ಶಿರಕ್ಕೆ ಆನೆಯ ಶಿರವನ್ನು ಇಟ್ಟರು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಗಣೇಶನಿಗೆ ಜೀವ ಬಂತು. ಇದರಿಂದ ತಾಯಿ ಪಾರ್ವತಿ ಶಾಂತಳಾದಳು. ಹೀಗೆಯೇ ಗಣೇಶನಿಂದ ಗಣಪತಿಯಾದನು ನಮ್ಮ ಮುದ್ದು ಬಾಲಕ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅತ್ಯದ್ಭುತವಾದ ಕಥೆಗಳನ್ನು ಕೇಳಲು